ಹಾಯ್ ಫ್ರೆಂಡ್ಸ್, ಜಾಸ್ತಿ ದುಡ್ಡು ಬೇಕು ಅಂತ ಒಬ್ಬ ಮುದುಕನ್ನ ಮದ್ವೆ ಮಾಡ್ಕೊಂಡೆ. ಆದ್ರೆ ನನ್ ದೇಹದ ತಾಪವನ್ನ ನನ್ ಕೈಲಿ ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿಲ್ಲ. ನಾನೊಬ್ಬ ಮೆಕ್ಯಾನಿಕ್ ನ ಭೇಟಿ ಆದಾಗ ಅವ್ರು ನನಗೆ ಹೇಳ್ಕೊಟ್ರು, ಒಂದ್ ಗಾಡಿಗೆ ಒಂದಕ್ಕಿಂತ ಜಾಸ್ತಿ ಡ್ರೈವರ್ ಇರ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಕೆಲವೊಂದ್ ಗಾಡಿಗಳು ಹೇಗಿರುತ್ತಂದ್ರೆ ಡ್ರೈವರ್ನ ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ ಗಾಡಿ ಚೆನ್ನಾಗಿರುತ್ತೆ. ನಾನು ಅವ್ರನ್ನ ಭೇಟಿ ಆದ್ಮೇಲೆ ಇವಾಗ ನನ್ ಜೀವನದಲ್ಲಿ ತುಂಬಾನೇ ವಿಷಯಗಳು ನಡೆದೋಯ್ತು. ನೀವ್ ಅದ್ರ ಬಗ್ಗೆ ತಿಳ್ಕೋಬೇಕಾ? ಮನೇನೂ ಚೇಂಜ್ ಆಯ್ತು, ಆದ್ರೆ ನನ್ನ ಹಸ್ಬೆಂಡ್ನ ಡೇ ಕಂಡೀಷನ್ ಮಾತ್ರ ಹಾಗೇ ಇತ್ತು. ನಾನು ಈ ವಿಷಯದ ಬಗ್ಗೆ ಕೇಳ್ದಾಗೆಲ್ಲ ನನ್ನ ಹಸ್ಬೆಂಡ್ ಏನು ಉತ್ತರ ಕೊಡದೆ ಹೊರಟೋಗ್ತಾ ಇದ್ರು. ಇವತ್ತು ಕೂಡ ಹಾಗೆ ಹೊರಟೋದ್ರು. ಅವ್ರು ಈವ್ನಿಂಗ್ ತುಂಬಾ ಟಯರ್ಡ್ ಆಗಿ ಬಂದು 2 ನಿಮಿಷದಲ್ಲಿ ಔಟ್ ಆಗಿ ಮಲ್ಕೊಂಬಿಟ್ರು. ಹೇಗಿತ್ತು? ಚೇಂಜ್ ಏನಿಲ್ಲ. ನಾನ್ ನಿನ್ನ ಹತ್ರ ಫ್ಲಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನ್ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಯಾವ ಕೆಲ್ಸ ಕ್ಲೀನಾಗ್ ಆಗಿಲ್ವೋ ಮನುಷ್ಯ ಅದ್ರ ಬಗ್ಗೆ ತಾನೇ ಮಾತಾಡೋದು. ಹಾಗ ನಿನ್ ಗಾಡಿ ಚೆನ್ನಾಗಿದ್ಯಾ ಈಗ? ಸರ್ವಿಸ್ ಮಾಡಿ 3 ತಿಂಗ್ಳಾಯ್ತು. ಗಾಡಿ ಅಂದ್ಮೇಲೆ ಸರ್ವಿಸ್ ಮಾಡ್ಬೇಕಲ್ಲ. ಓಕೆ, ನಾಳೆ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗು. ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗೋ ಅವಶ್ಯಕತೆ ಏನಿದೆ? ಮೆಕ್ಯಾನಿಕ್ ನ ಮನೆಗೆ ಕರೆಸ್ಬೋದಲ್ಲ. ಅವ್ರು ಆಗಲ್ಲ, ಇಲ್ಲಿಗೆ ಬರಲ್ಲ. ಯಾಕೆ? ಅವನ್ಗೇನಾಯ್ತು? ಅವನು ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ. ನಾಳೆ ಬೇರೆ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗೋಣ, ಸರಿನಾ? ಇವಾಗ ಮಲ್ಕೋ. ನನ್ ಜೀವನದಲ್ಲಿ ನಾನು ಯಾವಾಗ್ಲೂ ಮಲ್ಗೆ ಇರ್ತೀನಲ್ವಾ. ಅದೇ ಹೇಳ್ತಾರಲ್ವಾ, ಬೆಳಕಾದ್ಮೇಲೆ ಕತ್ಲೆ ಬರುತ್ತೆ ಅಂತ. ಅದೇ ತರ ಬೆಳಕು ನನ್ ಲೈಫಲ್ಲೂ ಬಂತು. ಒಂದಿನ ನನ್ ಹಸ್ಬೆಂಡ್ ಅವ್ರ ಆಫೀಸ್ ಫೈಲ್ನ ಮನೇಲೇ ಬಿಟ್ಟು ಹೋಗಿದ್ರು. ಅದನ್ ತಗೊಂಡ್ ಹೋಗೋದಕ್ಕೆ ಒಬ್ಬ ಎಂಪ್ಲಾಯಿನ್ ಕಳ್ಸಿದ್ರು. ಹಾ ಹೇಳಿ. ದೇವ್ ಸರ್ ಫೈಲ್ ಮನೇಲೇ ಇದೆಯಂತೆ, ಅದನ್ನ ತಗೋಬರಕ್ ಹೇಳಿದ್ರು. ಓಕೆ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ನಾನು ಅವನ್ಗೆ ಫೈಲ್ ಕೊಟ್ಟೆ. ಅವನಿಗೆ ಫೈಲ್ ಕೊಡುವಾಗ ಅವನ್ ಕೈ ನನ್ ಕೈಗೆ ಟಚ್ ಆಯ್ತು. ನನ್ ಒಳಗೆ ಇದ್ದಂತ ಬೆಂಕಿ ಇನ್ನೂ ಜಾಸ್ತಿ ಉರಿಯೋಕ್ ಶುರುವಾಯ್ತು. ನನ್ ಮನ್ಸಲ್ಲಿರೋದನ್ನೆಲ್ಲ ಅವನ ಹತ್ರ ಹೇಳ್ಕೊಳ್ಳೋ ಅಷ್ಟರಲ್ಲಿ ಅವನು ಮನೆಯಿಂದ ಹೊರಟೋದ. ಆದ್ರೆ ನಾನ್ ಮತ್ತೆ ಇನ್ನೊಂದ್ಸಲ ಅವನು ನಮ್ಮ ಮನೆಗ್ ಬರ್ಬೇಕು ಅಂತ ಆಸೆ ಪಟ್ಟೆ. ಅದ್ರಿಂದ ನನ್ ಹಸ್ಬೆಂಡ್ ಆಫೀಸ್ ಬ್ಯಾಗಿಂದ ಯಾವ್ದಾದ್ರೂ ಒಂದ್ ಡಾಕ್ಯುಮೆಂಟ್ಸ್ನ ಬಚ್ಚಿಡೋದಕ್ ಶುರು ಮಾಡ್ದೆ. ತಗೊಳ್ಳಿ. ಸರಿ, ಓಕೆ, ನಾನು ಹೊರಡ್ತೀನಿ. ಓಕೆ, ಬಾಯ್ ಬಾಯ್. ಬಾಯ್. ಲಾಕ್ ಮಾಡ್ಕೋ ರೀಟಾ. ಹಾ ಸರಿ. ನನ್ ಹಸ್ಬೆಂಡ್ ಮನೆಯಿಂದ ಹೊರಟ್ಮೇಲೆ ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೆ. ಅವ್ರು ಯಾವಾಗ ಅವನ್ನ ಡಾಕ್ಯುಮೆಂಟ್ಸ್ ತಗೊಂಡ್ ಬಾ ಅಂತ ಕಳಿಸ್ತಾರೆ ಅಂತ. ಯಾಕೋ ನನ್ ಹಸ್ಬೆಂಡ್ ತರನೇ ಆ ಡಾಕ್ಯುಮೆಂಟ್ಸು ವರ್ಕ್ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಒಂದಿನ ನನ್ನ ತಲೆಲಿ ಒಂದ್ ಹೊಸ ಯೋಚನೆ ಬಂತು. ಅವತ್ತಿನ ದಿನ ನಾನು ಅವ್ರಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡ್ಲಿಲ್ಲ. ರೀಟಾ, ಆ ನನಗೆ ಲಂಚ್ ರೆಡಿ ಮಾಡಿದ್ಯಾ? ನನಗೆ ಇವತ್ತು ಹುಷಾರಿಲ್ಲ, ಅದಕ್ಕೆ ಲಂಚ್ ಪ್ರಿಪೇರ್ ಮಾಡಕ್ ಆಗ್ಲಿಲ್ಲ. ಸರಿ, ನಾನು ಏನ್ ತಿನ್ಲಿ ಇವಾಗ? ನಿನಗ್ ಗೊತ್ತು ತಾನೆ ನಾನ್ ಹೊರಗಡೆ ಹೋಟೆಲ್ ಎಲ್ಲ ತಿನ್ನಲ್ಲ ಅಂತ. ಹಾ, ನನಗ್ ಗೊತ್ತಾಯ್ತು. 2 ಗಂಟೆ ಅಷ್ಟರೊಳಗ್ ನಾನು ಲಂಚ್ ಪ್ರಿಪೇರ್ ಮಾಡಿರ್ತೀನಿ. ನಿಮ್ ಎಂಪ್ಲಾಯಿನ ಇಲ್ಲಿ ಕಳ್ಸಿ, ನಾನು ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಸರಿ, ನಾನು ಹೊರಡ್ತೀನಿ. ದೇವ್ ಅವ್ರ ಎಂಪ್ಲಾಯಿನ ಮನೆ ಕಳ್ಸೋದಕ್ಕೆ ಒಪ್ಕೊಂಡ್ಬಿಟ್ರು. ಇವಾಗ ನನ್ಗಿದ್ದಿದ್ ಲಕ್ಕು ವರ್ಕೌಟ್ ಆಗೋದಕ್ ಶುರುವಾಯ್ತು. ಯಾವಾಗ ಅವ್ರು ಬರ್ತಾರೋ, ನಾನು ಯಾವಾಗ ಅವ್ರ ಜೊತೆ. ಅಷ್ಟರಲ್ಲಿ ದಿಢೀರಂತ ಡೋರ್ ಬೆಲ್ ರಿಂಗ್ ಆಯ್ತು. ಅಷ್ಟಲ್ಲೇ ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ಹಲೋ ಮ್ಯಾಮ್. ಮ್ಯಾಮ್, ಸರ್ ಟಿಫನ್ ತಗೋಬರಕ್ ಹೇಳಿದ್ರು. ಬನ್ನಿ ಬನ್ನಿ, ಒಳಗೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಬೇಗ ರೆಡಿ ಮಾಡಿ, ಸರ್ ತುಂಬಾ ಹೊಟ್ಟೆ ಸಿಗ್ತಿದೆ ಅಂದ್ರು. ಸರ್ ಹಶ್ವನೆಲ್ಲ ನೀವು ಪಕ್ಕಕ್ಕಿಡಿ. ಇವಾಗ ನನ್ನ ಹಸ್ವನ ನೀಗ್ಸಿ. ಇದೆಲ್ಲ ಇಲ್ಲಿವರೆಗೂ ಕನ್ಸೆ. ಇದೆಲ್ಲ ನಿಜವಾಗ್ಲೂ ನಡೆದ್ರೆ ಚೆನ್ನಾಗಿರುತ್ತೆ. ಡೋರ್ ಬೆಲ್ ಕೇಳ್ಸ ತಕ್ಷಣ ನನ್ ಹಾರ್ಟ್ ಬೀಟು ಜಾಸ್ತಿ ಆಗೋದಕ್ ಶುರು ಆಯ್ತು. ನನ್ಗೇನು ಅರ್ಥ ಆಗ್ಲಿಲ್ಲ. ದೇವ್ನ ನೋಡಿದ ತಕ್ಷಣ ನಾನ್ ಶಾಕ್ ಆಗ್ಬಿಟ್ಟೆ. ಕುದೀತಾ ಇರೋ ಟೀ ಒಳಗಡೆ ಯಾರೋ ಐಸ್ ಕ್ಯೂಬ್ ಹಾಕ್ದಂಗ್ ಆಗೋಯ್ತು. ಏನಾಯ್ತೆ? ಯಾಕೆ ಹಾಗೆ ನೋಡ್ತಾ ಇದೀಯಾ? ಒಳಗ್ ಕರಿಯಲ್ವಾ? ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಎಂಪ್ಲಾಯಿನ್ ಕಳ್ಸಿ ಅಂತ, ನೀವ್ಯಾಕ್ ತೊಂದ್ರೆ ತಗೊಂಡ್ರಿ? ಲಾಸ್ಟ್ ಟೈಮು ಒಬ್ಬ ಹುಡುಗ ಬಂದ್ ಹೋಗಿದ್ನಲ್ಲ, ಅವನು ಇವತ್ತು ಬಂದಿಲ್ಲ. ಯಾಕೆ? ಏನಾಯ್ತು ಅವನ್ಗೆ?
ಏನೂ ಆಗಿಲ್ಲ. ಆಕ್ಚುಲಿ ಅವನ ಮನೆ ಓನರು ಇವತ್ತೇ ಅವನಿಗೆ ಮನೆ ಖಾಲಿ ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಲ್ಲೋ ರೂಮ್ ಹುಡ್ಕಕ್ ಹೋಗಿದ್ದಾನೆ. ಓಕೆ. ಅದಕ್ಕೆ ನಾನ್ ಹೇಗೂ ಫ್ರೀ ಇದ್ನಲ್ಲ, ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡೆ. ನನ್ನೆಲ್ಲ ಆಸೆಗೂ ನೀರ್ ಹಾಕ್ಬಿಟ್ರು ಇವ್ರು. ನನ್ ಹಸ್ಬೆಂಡ್ಗೆ ಏನ್ ಗೊತ್ತು ನಾನ್ ಬಿಸಿಯಾಗಿ ಅಡಿಗೆ ಮಾಡುವಾಗ ನಾನು ಸುಟ್ಕೋತಾ ಇದ್ದೀನಿ ಅಂತ. ಇವಾಗ ನಾನ್ ಸುಟ್ಕೊಂಡು ಏನ್ ಪ್ರಯೋಜನ? ಅಷ್ಟರಲ್ಲಿ ಅವ್ರಿಗೆ ಫೋನಲ್ಲಿ ಒಂದ್ ಕಾಲ್ ಬಂತು. ಆ ಪಂಕಜ್ ಹೇಳು. ಸರ್ ನನಗೆ ರೂಮ್ ಸಿಕ್ಕಿದೆ, ಆದ್ರೆ ಖಾಲಿ ಆಗೋದಕ್ಕೆ 2 ದಿನ ಬೇಕಂತೆ. ನನಗೆ ಈ 2 ದಿನ ಎಲ್ಲಾದ್ರೂ ಇರೋದಕ್ಕೆ ರೂಮ್ ಅರೇಂಜ್ ಮಾಡಿದ್ರೆ ಒಳ್ಳೇದು ಸರ್. ಸರಿ, ನೀನ್ ಒಂದ್ ಕೆಲಸ ಮಾಡು, ನೀನ್ ಡೈರೆಕ್ಟ್ ಆಗಿ ಆಫೀಸ್ ಬಾ, ಅಲ್ಲೇ ನಾವಿಬ್ರು ಮಾತಾಡೋಣ. ಓಕೆ ಸರ್. Okay. ಥ್ಯಾಂಕ್ ಯು ಸರ್. ಏನಾಯ್ತು? ಆ ಹುಡ್ಗನ್ಗೆ ಎಲ್ಲೂ ರೂಮ್ ಸಿಗ್ಲಿಲ್ವಂತೆ. 1-2 ದಿವಸ ನಮ್ಮನೇಲೆ ಉಳ್ಕೊಳ್ಳ ಅಂತ ಕೇಳ್ತಾ ಇದಾನೆ. ಅವ್ನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾವ್ ಅವನ್ಗೆ ಹೆಲ್ಪ್ ಮಾಡಿದ್ರೆ ಅದ್ರಲ್ಲಿ ಕಳ್ಕೊಳ್ಳೋದೇನಿದೆ? ನನಗದ್ರಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ. ಇದ್ರಲ್ಲಿ ನನ್ಗೇನ್ ಪ್ರಾಬ್ಲಮ್ ಇದೆ? ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ. ಅದಾದ್ಮೇಲೆ ಪಂಕಜ್ನ ಯಾವಾಗ ಮನೆ ಕರ್ಕೊಂಡ್ ಬರ್ತಾನೆ ಅಂತ ನಾನ್ ಕಾಯ್ತಾ ಇದ್ದೆ. ಬಂದ್ರಾ? ಹಲೋ ಪಂಕಜ್. ಹಲೋ ಮ್ಯಾಮ್. ಬಾ ಪಂಕಜ್. ಬಾ, ಈ ರೂಮಲ್ಲಿ ನಿನ್ ಥಿಂಗ್ಸ್ ಎಲ್ಲ ಇಟ್ಬಿಡು. ರೀಟಾ, ನೀನ್ ಹೋಗಿ ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡು, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಸರಿ. ಪಂಕಜ್ನ ಬಾಡಿ ನೋಡಿ ನನ್ ಇಡೀ ದೇಹ ಕುದಿಯೋದಕ್ ಶುರುವಾಯ್ತು. ಅವನನ್ನ ಗಟ್ಟಿಯಾಗಿ ತಪ್ಕೋ ಅಂತ ನನ್ ಮನ್ಸು ಹೇಳ್ತಾ ಇತ್ತು. ಆದ್ರೆ ಅವನ್ನ ನಾನು ತಪ್ಕೊಳಕ್ಕಾಗ್ಲಿಲ್ವೇ? ತಗೊಳ್ಳಿ ನಿಮ್ಗೆ ರೈಸ್, ಪಂಕಜ್ ನಿನ್ಗೆ ಚಪಾತಿ. ಸ್ವಲ್ಪ ನಿಧಾನಕ್ಕೆ ತಿನ್ನು, ಸ್ವಲ್ಪ ಬಿಸಿ ಇದೆ. ಏನು ಸಮಸ್ಯೆ ಇಲ್ಲ ಮ್ಯಾಮ್, ಬಿಸಿ ಆಗಿರೋದನ್ನೆಲ್ಲ ಹೇಗ್ ಕೂಲ್ ಮಾಡ್ಬೇಕು ಅಂತ ಗೊತ್ತು. ಪಂಕಜ್ ಚಪಾತಿ ಬಗ್ಗೆನೇ ಮಾತಾಡ್ತಾ ಇದ್ದ, ಆದ್ರೆ ಯಾಕೋ ಗೊತ್ತಿಲ್ಲ ಅವನು ನನ್ ಬಗ್ಗೆನೇ ಮಾತಾಡ್ದ ಅಂತ ಅನ್ನಿಸ್ತಾ ಇತ್ತು. ಆವಾಗ ನೈಟ್ ಪೂರ್ತಿ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಯಾವಾಗ ಅವನ ಹತ್ರ ಹೋಗೋದು? ನನ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಖಂಡಿತ ನಾನು ಅವನ ಹತ್ರ ಹೋಗ್ಲೇಬೇಕು. ಆಮೇಲೆ ನಾನು ಹೇಗೋ ಧೈರ್ಯ ಮಾಡಿ ಅವನ ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ದೆ. ಒಂದ್ ವೇಳೆ ಅವನೇನಾದ್ರೂ ತೊಂದರೆ ಮಾಡ್ಬಿಟ್ರೆ, ಈ ವಿಷಯ ಏನಾದ್ರೂ ದೇವಗ್ ಗೊತ್ತಾಗ್ಬಿಟ್ರೆ, ನಾನಿವತ್ ರಾತ್ರಿನೂ ಹೀಗೆ ಮಲ್ಕೋಬೇಕು. ಆದ್ರೆ ಒಂದಲ್ಲ ಒಂದಿನ ನಾನು ಅವನ್ಗೆ ಇದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ. ರೀಟಾ. ಹಾ ಹೇಳಿ. ನಾನಿವತ್ತು ಮುಖ್ಯವಾದ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ. ರಾತ್ರಿ ನನ್ನ ಕೈಲಿ ಮನೆಗೆ ಬರಕ್ ಆಗಲ್ಲ ಅಂತ ಅನ್ಸುತ್ತೆ ಕಣೆ. ಫೋನ್ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸರಿನಾ? ಓಕೆ. ಪಂಕಜ್ ಯಾವಾಗ ಆಫೀಸ್ಗೆ ಹೋಗ್ತಾರೆ? ಅವ್ರಿನ್ನೂ ಎದ್ದೇ ಇಲ್ಲ. ಡಾರ್ಲಿಂಗ್, ಲಾಸ್ಟ್ ಸ್ಯಾಟರ್ಡೆ ನಮ್ ಹಾಲಿಡೇಲಿ ಲೀವು ಅಂತ ನಿನಗೆ ಗೊತ್ತು ತಾನೇ? ಓಕೆ. ಇವತ್ತು ಲಾಸ್ಟ್ ಸ್ಯಾಟರ್ಡೆ ಅಲ್ವಾ? ಅವ್ನ್ ಚೆನ್ನಾಗಿ ಮಲ್ಕೊಳ್ಳಿ ಬಿಡು. ಅದು ಈ ತಿಂಗಳು ಪೂರ್ತಿ ಹೆವಿ ಕೆಲಸ ಮಾಡಿದಾನೆ ಅವನು. ಮಲ್ಕೊಳ್ಳಿ ಬಿಡು. ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಅವ್ನ್ ತಿಂಗ್ಳು ಪೂರ್ತಿ ಕೆಲ್ಸ ಮಾಡಿದ್ರು ಅವ್ನ್ ನಿಜವಾದ ಕೆಲ್ಸನ ಇವಾಗ್ ತಾನೇ ಮಾಡ್ಬೇಕು. ದೇವ್ ಮನೆಯಿಂದ ಹೋದ್ಮೇಲೆ ನಾನ್ ವೇಟ್ ಮಾಡೋದಕ್ ಶುರು ಮಾಡ್ದೆ. ಯಾವಾಗ ಪಂಕಜ್ ರೂಮಿಂದ ಹೊರಗಡೆ ಬರ್ತಾರೆ, ಯಾವಾಗ ನನ್ ಮನ್ಸಲ್ಲಿರೋ ಆಸೆನೆಲ್ಲ ಅವ್ರ ಹತ್ರ ಹೇಳ್ಕೊತೀನಿ ಅಂತ ವೇಟ್ ಮಾಡ್ತಿದ್ದೆ. ನಾನಿವಾಗ ವೇಟ್ ಮಾಡೋದು ವೇಸ್ಟ್ ಆಗತ್ತೆ. ಅವನಿವಾಗ ಸದ್ಯಕ್ಕೆ ಆಳವಾದ ನಿದ್ದೆಲೆ ಇರ್ತಾನೆ. ಮ್ಯಾಮ್. ಪಂಕಜ್, ಎದ್ದೇಳು. ಇನ್ನು ಎಷ್ಟೊತ್ವರೆಗೂ ನಿದ್ದೆ ಮಾಡ್ತೀಯಾ? ಎದ್ದೇಳು. ಇವತ್ತು ರಜಾ ಅಲ್ವಾ ಮೇಡಮ್, ಬೇಗ ಎದ್ದು ಏನ್ ಮಾಡ್ಲಿ? ಎದ್ದೇಳು, ಮಾಡ್ಬೇಕಾಗಿರೋ ಕೆಲ್ಸ ತುಂಬಾನೇ ಇದೆ. ಸರಿ, ಓಕೆ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನು ಹೊರಗಡೆ ಬರ್ತಾನೆ. ಆದ್ರೆ ನನಗೇನು ಅರ್ಥ ಆಗ್ತಿಲ್ವೇ? ನಾನು ಯಾವ ವಿಷಯದಿಂದ ಶುರು ಮಾಡ್ಲಿ? ಮೇಡಮ್, ಏನಾಯ್ತು? ನನ್ ಕಾಲ್ ಸ್ವಲ್ಪ ಉಳುಕ್ಬಿಡ್ತು. ಬನ್ನಿ, ಬಂದು ಸೋಫಾದಲ್ಲಿ ಕೂತ್ಕೊಳ್ಳಿ. ನನಗೆ ನಡೆಯೋದಕ್ಕಾಗ್ತಿಲ್ಲ. ಮೇಡಮ್, ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡೋದೆಲ್ಲ ಬಿಡು, ಮೊದ್ಲು ನನ್ನ ಎತ್ಕೊಂಡ್ ಹೋಗು. ಏನ್ ಅಲ್ಲಿ ಇಲ್ಲಿ ನೋಡ್ತಾ ಇದೀಯಾ? ನನ್ನನ್ ಎತ್ಕೊ ಅಂತ ಹೇಳ್ದೆ ಅಲ್ವಾ?